ಕೋಲಾರದಲ್ಲಿ ಆಡಳಿತ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ. ಸರ್ಕಾರಿ ಭೂಮಿಯನ್ನೇ ಕಬಳಿಸೋಕೆ ಹೊರಟಿದ್ದಾರಲ್ರಿ. ಸ್ಮಶಾನಕ್ಕೆ ಸ್ಮಶಾನವನ್ನೇ ನುಂಗ್ಯೋಕೆ ಯಾವನೋ ಒಬ್ಬ ಮುಂದಾಗ್ತಾ ಇದ್ದಾನೆ. ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಹೇಳಿದ್ರೆ ನಾಚಿಕೆ ಆಗಬೇಕು ಆ ಭಾಗದ ಡಿಸಿಗೆ, ತಹಶೀಲ್ದಾರರಿಗೆ, ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳಿಗೆ. ಇಡೀ ಅಲ್ಲಿನ ಅಧಿಕಾರ ವರ್ಗವೇ ಬೆಂಚ್ ಬಿಸಿ ಮಾಡೋದಕ್ಕೆ ಕೂತ್ಕೊಂಡಿದ್ದೀರಾ ನೀವು? ಬೆಂಚ್ ಬಿಸಿ ಮಾಡೋಕೆ ಬಂದಿದ್ದೀರಾ ಇಲ್ಲಿ? ಸರ್ಕಾರದ ಹತ್ರ ಸುಮ್ಮನೆ ಧರ್ಮಕ್ಕೆ ದಂಡಕ್ಕೆ ಸಂಬಳ ತಗೊಳ್ತೀರಲ್ರಿ. ಯಾವನೊಬ್ಬ JCB ಯಂತ್ರ ತಗೊಂಡು ಬಂದು ಇಡೀ ಸ್ಮಶಾನವನ್ನೇ ಧ್ವಂಸ ಮಾಡ್ತಾ ಇದ್ದಾನಂತೆ. ಕುಂಟೆ ಕಟ್ಟೆ ಹೊಡೆದಿದ್ರಿಂದ ನೀರಿನ ಸಂಗ್ರಹಕ್ಕೆ ಅಲ್ಲಿನ ಜನತೆ ಪರದಾಟವನ್ನು ಮಾಡ್ತಾ ಇದ್ದಾರೆ. ಅಯ್ಯಯ್ಯೋ, ಏನಿದು? ನಮ್ಮ ಅಜ್ಜನನ್ನ, ನಮ್ಮ ಪಿಜ್ಜಜ್ಜನನ್ನ ಇದೇ ಜಾಗದಲ್ಲಿ ಹೂತಾಕಿದ್ದೀವಿ, ಇಲ್ಲಿ ನೋಡಿದ್ರೆ ಯಾವನೋ ಬಂದು ಅಗಿತಿದ್ದನಲ್ಲ ಅಂತ ಆ ಭಾಗದ ಜನರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸಂಪೂರ್ಣ ನ್ಯೂಸ್ ಆ ವಿಚಾರ ತಿಳಿದ ಕೂಡಲೇ ನಮ್ಮ ತಂಡ ಅಲ್ಲಿಗೆ ಭೇಟಿಯನ್ನು ನೀಡಿತು. ನಮ್ಮ ತಂಡ ಭೇಟಿ ನೀಡಿದ ನಂತರ ಒಬ್ಬೊಬ್ಬನೇ ಅಧಿಕಾರಿ ತನ್ನ ಕುರ್ಚಿಯಿಂದ ಎದ್ದೇ ಹೇಳ್ತಾ ಇದ್ದಾನೆ, ನಿಧಾನಕ್ಕೆ ಬರ್ತಾ ಇದ್ದಾನೆ. ಬಟ್ ಆ DC ಯಲ್ಲಿದ್ದಾರೆ. ಹಿ ಮಸ್ಟ್ ಕಮ್ ದೇರ್. ಗೀತಾ ಮೇಡಮ್, ತಹಶೀಲ್ದಾರ್, ನೀವೆಲ್ಲಿದ್ದೀರಿ? ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿ ಪಾಯಸ ತಿನ್ಕೊಂಡು ಅಲ್ಲೇ ಕೂತ್ಕೊಂಡ್ರಾ? ನಾಚಿಕೆ ಆಗಬೇಕು ನಿಮ್ಮಂತ ಅಧಿಕಾರಿಗಳಿಗೆ. ಸರ್ಕಾರದ ಜಾಗ ಅಂತ ಅಂದ್ರೆ ಬಿಟ್ಟಿ ಜಾಗ ಅಂತ ಎಣಿಸ್ಕೊಂಡ್ರೇನ್ರಿ? ಯಾರ್ಯಾರ ಜೇಬಿಗೆ ಎಷ್ಟೆಷ್ಟು ಹಣ ಹೋಗಿದೆ ಹೇಳಿ ಈಗ ಜನರ ಎದುರಿಗೆ. ಇದು ರಾತ್ರೋರಾತ್ರಿ ಯಾವುದೋ ಕಿಡಿಗೇಡಿ ಮಾಡಿರೋ ಕೆಲಸ ಅಲ್ಲ. ಬದಲಿಗೆ ರಾಜಾರೋಷವಾಗಿ ಹಗಲು ದರೋಡೆ ಆಗ್ತಾ ಇದೆ. ಸರ್ಕಾರಿ ಭೂಮಿನೇ ಬಿಡಲ್ವಲ್ರಿ ನೀವು? ಬೇಲಿಯೇ ಎದ್ದು ಹೊಲ ಮೇಯ್ತಾ ಇದೆಯಾ ಇಲ್ಲಿ? ತಹಶೀಲ್ದಾರ್ ಶಾಮೀಲ ಇಲ್ಲಿ, DC ಶಾಮೀಲ. ಹಾಗಾದ್ರೆ ಇಫ್ ದೇ ಆರ್ ನಾಟ್ ಇನ್ವಾಲ್ವ್ಡ್, ಅವ್ರು ಇಲ್ಲಿ ಬರ್ಬೇಕಾಗಿತ್ತು. ಆ ಫೋಟೋ ತೋರಿಸಿ. ಇವರೇ ಗೀತಾ ಅಂತ ಹೇಳಿದ್ರೆ ಇವರೇ ತಹಶೀಲ್ದಾರರು. ನಿಮಗೊಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ. ಆ ಸ್ಥಾನದಲ್ಲಿ ಕೂತ್ಕೊಂಡ ನಂತರ ನಿಮ್ಮ ಜವಾಬ್ದಾರಿಯನ್ನ ಮಾಡೋದು ನಿಮ್ಮ ಆದ್ಯ ಕರ್ತವ್ಯ ಆಗುತ್ತೆ. ಗೀತಾ ಮೇಡಮ್, ವೇರ್ ದ ಹೆಲ್ ಆರ್ ಯು? ಅಷ್ಟು ರಾಜಾರೋಷವಾಗಿ ಯಾವನೋ ಒಬ್ಬ ಬಂದು JCB ಯಲ್ಲಿ ಇಡೀ ಸ್ಮಶಾನವನ್ನ, ಸರ್ಕಾರಿ ಜಾಗವನ್ನ ಕಬಳಿಸೋಕೆ ಹೊರಟಿದ್ದಾನೆ. ನೀವೆಲ್ರಿ ಮಾಡ್ತಿದ್ದೀರಿ? ಏನ್ ಮಾಡ್ತಾ ಇದ್ದೀರಿ? ಇದಕ್ಕೇನ ನಿಮ್ಗೆ ಅಧಿಕಾರ ಕೊಟ್ಟಿರೋದು? ನೀವು ಸುಮ್ಮನಿದ್ದೀರಿ ಅಂದ್ರೆ ಅದರ ಹಿಂದಿನ ಅರ್ಥ ಏನು? ಗರಿ ನೋಟುಗಳು ಬಂದು ಬಿದ್ದಿದ್ಯಾ? ಅದೇ ನೋಟಿಟ್ಟು ಪೂಜೆ ಮಾಡಿದ್ರ ಇವತ್ತು? ತಹಶೀಲ್ದಾರ್ ಗೀತಾ ಅವರೇ, ಉತ್ತರ ಕೊಡಿ. ಯಾಕೆ ನಿಮ್ಮ ಏರಿಯಾದಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದೀರಿ? ವೈ? ಯು ಹ್ಯಾವ್ ಟು ಆನ್ಸರ್ ಇಟ್. ಗೀತಾ ಅವರೇ, ಮೇಡಮ್, ವಾಟ್ ಇಸ್ ಗೋಯಿಂಗ್ ಆನ್ ಹಿಯರ್? ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸಂಪೂರ್ಣ ವಾಹಿನಿ ನಾವು ಹಠವನ್ನು ಹಿಡ್ತಾ ಇದ್ದೀವಿ. DC ರವಿಕುಮಾರ್ ಅವ್ರ ಫೋಟೋ ಇಲ್ವಾ? ಇದ್ರ ಅದನ್ನು ಹಾಕಿ. DC ರವಿಕುಮಾರ್ ಅವರೇ, ಏನ್ ಮಾಡ್ತಾ ಇದ್ದೀರಿ? ಬೆಂಚ್ ಬಿಸಿ ಮಾಡೋಕ್ ಬಂದಿದ್ದೀರೇನ್ರಿ? ಒಂದು DC ಸ್ಥಾನ ಅಂತ ಹೇಳಿದ್ರೆ ಎಂತಹ ಗೌರವಯುತವಾಗಿರ್ತಕ್ಕಂಥ ಸ್ಥಾನ ಅಂತ ಗೊತ್ತಿದೆ ನಿಮಗೆ? ಒಂದು ತಹಶೀಲ್ದಾರ್ ಸ್ಥಾನ ಅಂತ ಹೇಳಿದ್ರೆ ಎಂತ ಗೌರವಯುತವಾಗಿರುವಂತ ಸ್ಥಾನ ಅಂತ ಗೊತ್ತಿದೆ ಮೇಡಮ್ ನಿಮ್ಗೆ? ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ ಅಲ್ಲಿ. ಆ ಸ್ವಾಸ್ಥ್ಯವನ್ನ ಕಾಪಾಡಬೇಕಾದಂತ ನೀವುಗಳು ಮನೇಲಿ ನಿದ್ರೆ ಮಾಡ್ತಾ ಇದ್ರೆ ಇದನ್ನ ಸರಿಪಡಿಸೋರು ಯಾರು? ಎಸ್, ಹಿ ಇಸ್ ದ ರವಿಕುಮಾರ್. ಚೆನ್ನಾಗಿ ಕ್ರಾಪ್ ಎಲ್ಲ ಹಾಕೊಂಡು, ಕ್ಲೀನ್ ಶೇವ್ ಮಾಡಿಕೊಂಡು ಸಭ್ಯ ವ್ಯಕ್ತಿ ಅಂತ ಕಾಣಿಸ್ತಾ ಇರುವಂತ ರವಿಕುಮಾರ್ MR ಅವರೇ, ನಿಮ್ಮ ಕೆಲಸ ನೀವು ಮಾಡಿ ಕೆಲಸ. ಇಳಿರಿ ರಸ್ತೆಗೆ. ಅಲ್ಲಿ ಯಾವನೋ ಬಂದು JCB ಯಲ್ಲಿ ಇಡೀ ಸ್ಮಶಾನವನ್ನು ಕಬಳಿಸ್ತಾ ಇದ್ದಾನಲ್ಲ, ನಿಮ್ಮ ಅಂಡರ್ ಅಲ್ಲಿ ಏನು ಆಗ್ತಾ ಇದೆ? ನಿಮ್ಮ ಅಧಿಕಾರಿಗಳ ಮೇಲೆ ನಿಮ್ಗೆ ಹಿಡಿತಾ ಇಲ್ವಾ? ರವಿಕುಮಾರ್ ಅವರೇ, ಆನ್ಸರ್ ಇಟ್. JCB ಯಂತ್ರಗಳಿಂದ ರಾಜಾರೋಷವಾಗಿ ಹಾಡು ಹಗಲಲ್ಲಿ ಇಂತಹ ಒಂದು ಕೃತ್ಯ ನಡೀತಾ ಇದ್ರು ಕೂಡ ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ. ತಹಶೀಲ್ದಾರರು ಮಾತಾಡಲ್ಲ, DC ಸಾಹೇಬ್ರು ಚಾಕ್ಲೇಟ್ ಬಾಯ್ ತರ ಇದ್ದಾರೆ. ಚಾಕ್ಲೇಟ್ ಬಾಯ್ ಆಗಿ ಉಳಿತಾರ ಅನ್ನುವಂಥ ಪ್ರಶ್ನೆ. ಆ ವ್ಯಕ್ತಿ ನೋಡಿ, ರಾಜಾರೋಷವಾಗಿ ಅಷ್ಟು ಧೈರ್ಯದಲ್ಲಿ ಅವನು ಬಂದಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಗೊತ್ತಿದೆ ಇಲ್ಲಿ ಯಾವ ಅಧಿಕಾರಿಗಳು ಕೂಡ ತನ್ನನ್ನು ಮುಟ್ಟಲ್ಲ, ತನ್ನನ್ನು ಏನು ಮಾಡಲ್ಲ ಅಂತ ಹೇಳಿ.
ಹಾಗಾಗಿ ಅಷ್ಟು ಧೈರ್ಯದಲ್ಲಿ ಬಂದಿದ್ದಾರೆ. ಸೊ ಇದನ್ನ ಯಾರು ಸರಿಪಡಿಸಬೇಕಾಗಿತ್ತು? ಅಲ್ಲಿನ DC ರವಿಕುಮಾರ್ ಅವರು ಸರಿಪಡಿಸಬೇಕಾಗಿತ್ತು, ತಹಶೀಲ್ದಾರ್ ಗೀತಾ ಅವರು ಸರಿಪಡಿಸಬೇಕಾಗಿತ್ತು. ಇವರಿಬ್ಬರು ಕಣ್ಮರೆ ಆಗಿಬಿಟ್ಟಿದ್ದಾರೆ. ಕಾಣೆ 5 ಎಕರೆ 38 ಗುಂಟೆ ಸರ್ಕಾರಿ ಜಾಗದಲ್ಲಿದ್ದ ಸ್ಮಶಾನ ಧ್ವಂಸ ಆಗಿದೆ. ಇದಕ್ಕೆ ಚೀಮಾರಿ ಯಾರಿಗೆ ಹಾಕಬೇಕು ಅಂತ ಕೇಳಿದ್ರೆ, ಜಾಣ ಕುರುಡನ್ನು ತೋರಿಸ್ತಾ ಇರುವಂತಹ ಆ ತಹಶೀಲ್ದಾರರಿಗೆ ಮತ್ತು ಡಿಸ್ಟ್ರಿಕ್ಟ್ ಕಮಿಷನರೋ ಕಲೆಕ್ಟರೋ ಏನೋ ಅಂತ ಅವರಿಬ್ಬರಿಗೆ ಚೀಮಾರಿಯನ್ನು ಹಾಕಬೇಕು. ಆ ಅಧಿಕಾರ ವರ್ಗಕ್ಕೆ ಚೀಮಾರಿಯನ್ನು ಹಾಕಬೇಕು. ದೇಶವನ್ನ ಕೊಳ್ಳೆ ಹೊಡೆಯೋಕ್ಕೆ ಇಂಥವರಲ್ಲ ಇರೋದು. ಸರ್ಕಾರಿ ಜಾಗನ್ನೇ ಅವನು ಮನಸ್ಸೋ ಇಚ್ಛೆ ಅವನು ತನಗೆ ಬೇಕಾದಂಗೆ ಗುಂಡಿಗಳನ್ನು ತೋಡ್ಕೊಂಡು ಕಾಂಪೌಂಡ್ ಕಟ್ಟೋಕ್ಕೇನೋ ಹೊರಟಿದಾನಿರ್ಬೇಕು. ಹೌದು, ಯಾರು ಅಧಿಕಾರ ಕೊಟ್ಟವರು? 9/11 ಆಗಿದ್ಯಾ ಜಾಗಕ್ಕೆ? ಯಾರು ಮಾಡಿಸಿದ್ದು? ರವಿಕುಮಾರ್ ಮತ್ತು ಗೀತಾ ಮೇಡಮ್, ಆನ್ಸರ್ ಇಟ್. ಯಾವುದೇ ಕಾರಣಕ್ಕೂ ಸಂಪೂರ್ಣ ವಾಹಿನಿ ನಾವು ಈ ವಿಚಾರವನ್ನು ಬಿಡಲ್ಲ, ಇಲ್ಲಿಗೆ ನಿಲ್ಲಿಸಲ್ಲ. ನಿರಂತರವಾಗಿ ಅದ್ರ ಜಾರು ಹಿಡಿದು ನಾವು ಹೋಗ್ತೀವಿ. ನಮ್ಮ ತಂಡ ಎಂಟ್ರಿ ಕೊಡ್ತಾ ಇದ್ದಂತೆ ಅಧಿಕಾರಿಗಳಿಗೆಲ್ಲ ಬೆವರು ಬರಕ್ಕೆ ಶುರುವಾಗಿದೆ ಅಂತೆ. ಬೆವರಲ್ಲ, ಕಣ್ಣಲ್ಲಿ ನೀರು ಬರೆಸ್ತೀವಿ ಹಿಂಗೆ ಮುಂದುವರೆದ್ರೆ.